ಮೋಸ್ಟ್ ವಿಕೆಟ್ಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇಂದ ODIನಲ್ಲಿ ಆಗಿರ್ಬೋದು, ಅದಲ್ಲದೆ T20ನಲ್ಲಿ, ಅದಲ್ಲದೆ ಟೆಸ್ಟಲ್ಲಿ ಆಗಿರ್ಬೋದು. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಬೆಳೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನೀವೆಲ್ಲರೂ ನೋಡಿರ್ಬೋದು, ಇದೀಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಸೀರೀಸ್ ನಡೆಯದತ್ತಿ. ಈ ODI ಸೀರೀಸ್ನಲ್ಲಿ ಟೀಮ್ ಇಂಡಿಯಾ ಭರ್ಜರಿಯಾಗಿ ಮುನ್ನಡೆಯನ್ನು ಸಾಧಿಸಿತು ಸ್ನೇಹಿತರೆ. ಅದರಲ್ಲಿ ಇಂಗ್ಲೆಂಡನ್ನು 248 ರನ್ನೌಟ್ಗೆ ಆಲ್ಔಟ್ ಮಾಡಿ ಮುನ್ನಡೆಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ನಡೆದಂಥ ODI ಮ್ಯಾಚ್ನಲ್ಲಿ ನಮ್ಮ ಇಂಡಿಯಾದ ಒಬ್ಬ ಪ್ಲೇಯರ್ ಅವರು 3 ವಿಕೆಟ್ಗಳನ್ನು ಪಡೆದು ಒಂದು ಇತಿಹಾಸವನ್ನು ನಿರ್ಮಿಸಿದ ಸ್ನೇಹಿತರೆ. ಯಾವ ಇತಿಹಾಸ, ಯಾವ ರೀತಿ ಏನು ಅಂತ ಹೇಳ್ಕೊಂಡು ಇದೀಗ ನೋಡೋಣ ಸ್ನೇಹಿತರೆ. ಇಂಡಿಯಾ ಇಂಗ್ಲೆಂಡ್ ಸೀರೀಸ್ ಸ್ವಲ್ಪ ಹೈಲೈಟ್ಸನ್ನು ನೋಡೋದಾದ್ರೆ, ಇಂಗ್ಲೆಂಡ್ 248 ರನ್ನೌಟ್ಗೆ ಆಲ್ಔಟ್ ಆಗಿತ್ತು ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಇಂಗ್ಲೆಂಡ್ ಟಾಸ್ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡಿತ್ತು. ಅದಲ್ಲದೆ ಓಪನಿಂಗ್ ಬಂದಂಥ ಪೇರ್ಗಳು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಸ್ನೇಹಿತರೆ. ಇವರು 75 ರನ್ಗಳನ್ನು ಜೊತೆಯಾಟವಾಡಿ ಸಾಲ್ಟ್ ಅವರು ಔಟ್ ಆದರು. ಸಾಲ್ಟ್ ಅವರು 43 ರನ್ನನ್ನು ಕಲೆ ಹಾಕಿದರು. ಅದಲ್ಲದೆ ಇನ್ನು ಬಟೆಕ್ ಅವರು 32 ರನ್ಗಳನ್ನು ಕಲೆ ಹಾಕಿದರು. ಇನ್ನು ಅದಲ್ಲದೆ ನೆಕ್ಸ್ಟ್ ಪ್ಲೇಯರ್ಗಳು ನಿಂದಿರಲಿಲ್ಲ. ಇನ್ನು ಮಿಡಲ್ ಆರ್ಡರ್ನಲ್ಲಿ ಬಂದಂಥ ಬಟ್ಲರ್ ಅವರು, ಇನ್ನು ಜಾಕೋ ಬೆತ್ತಲ್ ಅವರು, ಇವರು ಚೆನ್ನಾಗಿ ಆಟ ಆಡಿದರು. ಇಬ್ಬರು ಕೂಡ ಹಾಫ್ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದರು. ಇನ್ನು ಅದಲ್ಲದೆ ನೆಕ್ಸ್ಟ್ ಬಂದಂತಹ ಆರ್ಚರ್ ಅವರು ಚೆನ್ನಾಗೇ ಆಡಿದರು ಸ್ನೇಹಿತರೆ. ಅವರು ನಮ್ಮ ಹಾರ್ದಿಕ್ ಪಾಂಡ್ಯ ಅವರವರಿಗೆ 3 4 1 6 ಹೊಡೆದುಕೊಂಡು ಮುಂದೆ ಹೋದರು ಸ್ನೇಹಿತರೆ. ಇನ್ನು ಈ ಮ್ಯಾಚಲ್ಲಿ ಇಂಡಿಯಾ ಪರ ಅಂತ ಬಾಲಿಂಗ್ ಮಾಡಿದಂಥರಲ್ಲಿ ರಾನಾ ಆಗಿರ್ಬೋದು, ರಾನಾ 3 ವಿಕೆಟು, ಜಡೇಜಾ 3 ವಿಕೆಟು, ಮೊಹಮ್ಮದ್ ಶಮಿ ಅವರು 1, ಅಕ್ಷರು, ಕುಲ್ದೀಪ್ ಇವರೆಲ್ಲರೂ ತಲಾ ಒಂದೊಂದು ವಿಕೆಟನ್ನು ಪಡೆದರು ಸ್ನೇಹಿತರೆ. ಇನ್ನು ಅದಲ್ಲದೆ ರನ್ಔಟನ್ನು ಚೆನ್ನಾಗೇ ಮಾಡಿದರು, ಫೀಲ್ಡಿಂಗು ಚೆನ್ನಾಗಿತ್ತು. ಅದಕ್ಕಾಗಿ 248 ರನ್ಗಳಿಗೆ ಇಂಗ್ಲೆಂಡ್ ಆಲ್ಔಟ್ ಆದ ಸ್ನೇಹಿತರೆ. ಇದೀಗ ಇಂಡಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಆಗಿಲ್ಲ, ಆಗುತ್ತೆ, ನೋಡಬೇಕಾಗಿದೆ ಸ್ನೇಹಿತರೆ. ನಾನು ಮೊದಲೇ ಹೇಳಿದ ಹಾಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನಲ್ಲಿ ODIನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಂತಹ ಆಟಗಾರ ಯಾರಪ್ಪ ಅಂದರೆ 3 ವಿಕೆಟ್. ಈ ಮ್ಯಾಚ್ನಲ್ಲಿ 3 ವಿಕೆಟ್ ಪಡೆದಂತಹ ಜಡೇಜಾ ಅವರು ಉತ್ತುಂಗ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳಿದ್ರು ಸ್ನೇಹಿತರೆ. ಇನ್ನು ಯಾವುದು ODIನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಇದೀಗ ಇವರು ಪಡೆದಾರ ಇಂಡಿಯಾ ಮತ್ತು ಇಂಗ್ಲೆಂಡ್ ಸೀರೀಸ್ನಲ್ಲಿ. ಇದೀಗ ಇವರು 41 ವಿಕೆಟ್ಗಳನ್ನು ಪಡೆದು ಟಾಪ್ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ. ಇನ್ನು ಎರಡನೇ ಸ್ಥಾನದಲ್ಲಿ ಯಾವ್ದಾರ 40 ವಿಕೆಟ್ಗಳನ್ನು ಪಡೆದು ಜೇಮಿಸ್ ಆ್ಯಂಡರ್ಸನ್ ಅವರು, ಇವರು ಎರಡನೇದಲ್ಲಿದ್ದಾರೆ. ಇನ್ನು ಮೂರನೇ ಸ್ಥಾನದಲ್ಲಿ 37 ವಿಕೆಟ್ ಪಡೆದಂತಹ ಆ್ಯಂಡ್ರಿ ಪ್ಲಿಂಟೋಪಿ ಅವರು ಅದರ ಸ್ನೇಹಿತರೆ, 37 ವಿಕೆಟನ್ನು ಪಡೆದಾರೆ. ಇನ್ನು 36 ವಿಕೆಟ್ ನಮ್ಮ ಇಂಡಿಯಾದ ಪ್ಲೇಯರ್ ಹರ್ಭಜನ್ ಸಿಂಗ್ ಅವರು ಅದರ ಸ್ನೇಹಿತರೆ. ಇನ್ನು 35 ವಿಕೆಟ್ ಶ್ರೀನಾಥ್ ಅವರಾಗಿರ್ಬೋದು, ಇನ್ನು ಅಶ್ವಿನ್ ಅವರು, ಇವರು 35 ತಲಾ 35 ವಿಕೆಟ್ಗಳನ್ನು ಪಡೆದಾರೆ ಸ್ನೇಹಿತರೆ. ಇನ್ನು ಅದಲ್ಲದೆ ನಾವು ಇನ್ನು ಟೆಸ್ಟಿಗೆ ಹೋಗೋಣ ಮತ್ತು T20 ನೋಡೋಣ ಸ್ನೇಹಿತರೆ. ನಾವು ಮೊದಲನೇದಾಗಿ ಟೆಸ್ಟ್ ನೋಡೋಣ ಸ್ನೇಹಿತರೆ. ಟೆಸ್ಟಲ್ಲಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಅಪೋಸಿಟ್ನಲ್ಲಿ ಯಾರು ಹೆಚ್ಚು ವಿಕೆಟ್ಗಳನ್ನು ಪಡೆದಾರೆ ಅಂತ ನೋಡೋದಾದ್ರೆ, ಇನ್ನು ಇವರು ಮೊದಲನೇದವರು ಇಂಗ್ಲೆಂಡ್ ಪ್ಲೇಯರು ಜೆಮಿ ಆ್ಯಂಡರ್ಸನ್ ಅವರು ಸ್ನೇಹಿತರೆ. ಇವರು 2006ರಿಂದ 2024ರವರೆಗೆ 149 ವಿಕೆಟ್ಗಳನ್ನು ಪಡೆದಾರೆ ಸ್ನೇಹಿತರೆ. ಇನ್ನು ಎರಡನೇ ಸ್ಥಾನದಲ್ಲಿ ನಮ್ಮ ಅಶ್ವಿನ್ ಅದರ ಸ್ನೇಹಿತರೆ. ಇವರು ರೀಸೆಂಟಾಗಿ ರಿಟೈರ್ಡ್ ಕೊಟ್ಟರು, 114 ವಿಕೆಟ್ಗಳನ್ನು ಪಡೆದಾರೆ ಸ್ನೇಹಿತರೆ. ಇನ್ನು ಮೂರನೇ ಸ್ಥಾನದಲ್ಲಿ ಚಂದ್ರಶೇಖರ್ ಅಂತ ಹೇಳ್ಕೊಂಡು ಇವರು 95 ವಿಕೆಟ್ಗಳನ್ನು ಪಡೆದಾರೆ. ಇನ್ನು ಅದಲ್ಲದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಅನಿಲ್ ಕುಂಬ್ಳೆ ಅವರು ಅದರ ಸ್ನೇಹಿತರೆ. ಇವರು 92 ವಿಕೆಟ್ಗಳನ್ನು ಪಡೆದು ಇವರು 4ನೇ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ. ಇನ್ನು ನಾವು T20 ಹತ್ತ ಹೋಗೋಣ ಸ್ನೇಹಿತರೆ. T20ಯಲ್ಲಿ ತುಂಬಾ ತಲೆ ಕೆಡಿಸ್ಕೊಳ್ಳೋದು ರೀತಿ ಇದೆ ಸ್ನೇಹಿತರೆ. T20ಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರು ನಮ್ಮ ಹಾರ್ದಿಕ್ ಪಾಂಡ್ಯ ಅವರ ಸ್ನೇಹಿತರೆ. ಇವರು 19 ವಿಕೆಟ್ಗಳನ್ನು ಪಡೆದು ಉತ್ತುಂಗ ಸ್ಥಾನದಲ್ಲಿದ್ದಾರೆ. ಇನ್ನು ಎರಡನೇದವರು ಯಜ್ವಿಂದರ್ ಚಹಲ್ ಅವರು ಸ್ನೇಹಿತರೆ. ಇವರು 16 ವಿಕೆಟ್ಗಳನ್ನು ಪಡೆದಾರೆ. ಇನ್ನು ಮೂರನೇದಾಗಿ ರೀಸೆಂಟಾಗಿ ನಡೆದಂಥ ಇದೇ 5 ಮ್ಯಾಚ್ಗಳಲ್ಲಿ ಇವರು ಉತ್ತುಂಗ ಸ್ಥಾನಕ್ಕೆ ಏರಿದ್ದಾರೆ ಸ್ನೇಹಿತರೆ. ನೋಡಿ ಯಾವ ರೀತಿ ಇರ್ಬೋದು. ಅವರು ಬೇರೆ ಯಾರೂ ಅಲ್ಲ, ನಮ್ಮ ವರುಣ್ ಚಕ್ರವರ್ತಿ ಅವರು 14 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿರುವವರು ಜೋಫ್ರಾ ಆರ್ಚರ್ ಅವರು ಸ್ನೇಹಿತರೆ. ಇವರು 14 ವಿಕೆಟ್ಗಳನ್ನು ಪಡೆದು ಇವರು 4ನೇ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ. T20ಯಲ್ಲಿ ಟಾಪ್ ಸ್ಥಾನದಲ್ಲಿರುವವರು ಇಂಡಿಯಾದವರೇ, ODIನಲ್ಲಿ ಟಾಪಲ್ಲಿರುವವರು ಇಂಡಿಯಾದವರೇ. ಇನ್ನು ಟೆಸ್ಟಲ್ಲಿ ಮಾತ್ರ ಆ್ಯಂಡರ್ಸನ್ ಅದರ ಸ್ನೇಹಿತರೆ, ಅವರು ಟಾಪಲ್ಲಿದ್ದಾರೆ. ಮತ್ತು ಎರಡನೇ ಸ್ಥಾನದಲ್ಲಿ ನಮ್ಮ ಅಶ್ವಿನ್ ಅದರ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತಿನ ಮ್ಯಾಚ್ ಬಗ್ಗೆ ಆಗಿರ್ಬೋದು, ಇವರು ಪಡೆದಂಥ ವಿಕೆಟ್ಗಳ ಬಗ್ಗೆ ಆಗಿರ್ಬೋದು, ಮತ್ತು ರನ್ಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ ಅಂತ ಸ್ನೇಹಿತರೆ. ಮತ್ತೆ ಸಿಗೋಣ.